ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ತಿರುಗುಂದಾವರ್ತಿ ನನಗೂ ನಿಮಗೂ ನಮ್ಮೆಲ್ಲರಿಗೂ ಏನ್ ಮಾಡಿದೆ? ದೇವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ತಿರುಗುಂದಾವರ್ತಿ ಆತನ ಸ್ವರವನ್ನು ನಾವು ಕೇಳುವಂತೆ ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿದ್ದುಕೊಂಡು ನಮ್ಮ ಜೀವಿತದಲ್ಲಿ ಆತನು ಏನು ಮಾಡಲಿಕ್ಕಿದ್ದಾನೆ, ನಮ್ಮ ಜೀವಿತದಲ್ಲಿ ಆತನು ಯಾವ ರೀತಿಗೆ ಕಾರ್ಯ ಮಾಡಲಿಕ್ಕಿದ್ದಾನೆಂಬುದನ್ನು ಹೋಲಿ ಸ್ಪಿರಿಟ್ ನಮ್ಮೊಂದಿಗೆ ತಾನು ನಮ್ಮಲ್ಲಿ ಏನು ಉದ್ದೇಶಿಸಿದಾನ ಅದು ನೆರವೇರಿಸುವುದಕ್ಕೋಸ್ಕರವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆತನು ಮಾತನಾಡುವನಾಗಿದೆ. ಇವತ್ತು ಪರಿಶುದ್ಧಾತ್ಮನು ನಮಗೆ ಬೋಧಿಸುವಂತ ಆ ಮಾತನ್ನು ನಾವು ಎಷ್ಟು ಶ್ರದ್ಧೆಯಿಂದ ನಾವು ಕೇಳ್ತೇವೋ ಅಷ್ಟು ನಮ್ಮ ಜೀವಿತದಲ್ಲಿ ಅದನ್ನು ಎಷ್ಟು ನಾವು ಕೈಕೊಂಡು ನಾವು ನಡೀತೇವೋ ಅಷ್ಟು ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ತೀವಿ. ಯಾಕಂದ್ರೆ ಪರಿಶುದ್ಧಾತ್ಮನು ಹೃದಯವನ್ನು ಶೋಧಿಸುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಪರಿಶುದ್ಧಾತ್ಮನು ಇಲ್ಲದೆ, ಪರಿಶುದ್ಧಾತ್ಮನ ನಡೆಸುವಿಕೆ ಇಲ್ಲದೆ ನಾನು ನೀನು ಒಂದು ಕ್ಷಣ ಕೂಡ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಉಸಿರು ಕೂಡ ಆತನು ಕೊಟ್ಟಂತ ಕೃಪೆ. ನಾನು ನೀನು ಜೀವಿಸ್ತಾ ಇರೋದು ಅದು ಆತನ ಕೃಪೆ. ಇವತ್ತು ಆತನ ಸ್ವರವನ್ನು ಕೂಡ ನಾನು ಕೇಳ್ತಿರೋದು ಅದು ಆತನ ಕೃಪೆಯಾಗಿದೆ. ಯಾಕಂದ್ರೆ ಆತನು ನನ್ನ ನಿನ್ನ ಮೇಲೆ ಇಟ್ಟಿರುವಂತ ಪ್ರೀತಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ತಂದೆ, ಮಗ, ಪರಿಶುದ್ಧಾತ್ಮನಾಗಿ ಏಕತ್ವವುಳ್ಳ ಆ ಏಕ ದೇವರಾದ ಕರ್ತನು ಈಗಲೂ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವಂತ ಆ ಮಾತುಗಳು ಪರಲೋಕದಿಂದ ಸ್ಥಾಪಿತವಾದಂತ ಮಾತುಗಳಾಗಿದೆ. ಅದು ನನ್ನ ನಿನ್ನ ಜೀವಿತವನ್ನು ರೂಪಿಸುವಂತದಾಗಿದೆ. ಅದು ನನ್ನ ನಿನ್ನ ಜೀವಿತವನ್ನು ಕ್ರಮಪಡಿಸುವಂತದಾಗಿದೆ. ನನ್ನ ನಿನ್ನ ಜೀವಿತದಲ್ಲಿ ಮುಂದಾಗಿ ಹೋಗಿ ಕಾರ್ಯವನ್ನು ಸಾಧಿಸುವಂತದಾಗಿದೆ. ಆದುದರಿಂದ ಪ್ರಿಯರೇ, ಇಲ್ಲಿ ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 29ನೇ ಸಂಧಿ 13-14ನೇ ವಚನವನ್ನು ನಾವು ಧ್ಯಾನ ಮಾಡುವ. ಮತ್ತು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಮನಸ್ಸನ್ನು ದೂರ ಮಾಡಿಕೊಂಡು ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ಇಸ್ರಾಯೇಲ್ಯರು ದೇವರಾದ ಕರ್ತನು ಅವರೊಂದಿಗಿದ್ದುಕೊಂಡು, ಯಾಕಂದ್ರೆ ದೇವರಾದ ಕರ್ತನು ಇಸ್ರಾಯೇಲ್ಯರನ್ನು ತನ್ನ ಜನಾಂಗವನ್ನಾಗಿ, ಅಬ್ರಹಾಮನ ಸಂತತಿ, ಇದು ನನ್ನ ಜನಾಂಗ, ನಾನು ಆದುಕೊಂಡಂತ ಜನಾಂಗ. ಇಲ್ಲಿ ನಿಜವಾಗಿ ಇಸ್ರಾಯೇಲ್ಯರ ವಿಚಾರದಲ್ಲಿ ಇಸ್ರಾಯೇಲ್ಯರು ಹೇಗೆ ಇದ್ದಾರೆ, ಹೇಗೆ ದೇವರಾದ ಕರ್ತನನ್ನು ಸನ್ಮಾನಿಸ್ತಿದ್ದಾರೆ, ಗೌರವಿಸ್ತಿದ್ದಾರೆ, ಆತನ ಮಾತಿಗೆ ವಿಧೇಯರಾಗಿ ಎಷ್ಟು ವಿಧೇಯರಾಗ್ತಿದ್ದಾರೆ ಎಂಬುದಾಗಿ ಇಲ್ಲಿ ಪ್ರವಾದಿಯಾದ ಯೆಶಾಯನ ಮೂಲಕ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ಈ ಜನರು ಮತ್ತು ಯೆಹೋವನು ಈ ಜನರು ನನ್ನನ್ನು ಮಾತಿನಿಂದ ನನ್ನನ್ನು ಸಮೀಪಿಸಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಈಗ ಹೇಗೆ ಮಾತಿನಿಂದ ಸಮೀಪಿಸಿ ಅಂದ್ರೆ ಹೇಗೆ? ಈಗ ಒಬ್ಬ ಮನುಷ್ಯ, ಈಗ ನಮ್ಗೆ ಯಾರಾದ್ರೂ ಒಬ್ರು ಒಂದು ದಾರಿಯಲ್ಲಿ ಸಿಕ್ಕಿದ್ರು, ಅವ್ರ ಹತ್ರ ಹೇಗೆ ನಾವು ಹಲೋ ಹೇಗಿದ್ದೀರಿ, ಹೌದಾ, ಓಕೆ ಜಸ್ಟ್ ಒನ್ ಮಿನಿಟ್ ಅಲ್ಲಿ ಎಲ್ಲ ಮಾತು ಏನ್ ಮಾಡ್ತೀವಿ ನಾವು, ಮುಗಿಸಿಕೊಂಡು ನಾವು ಮುಂದೆ ಹೋಗ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಿಜ ನಮ್ಮ ಜೀವಿತ, ನಮ್ಮ ಆತ್ಮೀಯ ಜೀವಿತದಲ್ಲಿ ಪ್ರಿಯ ದೇವ ಜನರು, ಇವತ್ತಿನ ದಿನದಲ್ಲಿ ನಮ್ಮ ದೇವರಾದ ಕರ್ತನನ್ನು ನಾವು ಹೇಗೆ ಸನ್ಮಾನಿಸ್ತಿದ್ದೀವಿ? ಇವತ್ತು ನಮ್ಮ ಬಾಯ ಮಾತಿನಿಂದ ನಾವು ಸನ್ಮಾನಿಸ್ತಿದ್ದೀವ, ಅಲ್ಲ ನಮ್ಮ ಹೃದಯದ ಪೂರಕವಾಗಿ, ಹೃದಯದ ಅಂತರಾಳದಿಂದ ನಮ್ಮ ದೇವರಾದ ಕರ್ತನನ್ನು ನಾವು ಸನ್ಮಾನಿಸ್ತಿದ್ದೀವ? ಯಾಕಂದ್ರೆ ಇಲ್ಲಿ ದೇವರು ಇಸ್ರಾಯೇಲ್ಯರ ಹೃದಯಗಳನ್ನು ಶೋಧಿಸಿ ತಿಳಿಯಪಡಿಸ್ತಿದ್ದಾನೆ. ಅವರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಅವರ ಹೃದಯ ಎಷ್ಟೋ ದೂರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ತುಟಿಯಿಂದ ನನ್ನನ್ನು ಸನ್ಮಾನಿಸ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಮನುಷ್ಯನ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಭಯ ಭಕ್ತಿ ಎಂಬುದಾಗಿ, ಇಲ್ಲಿ ಭಯ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು? ಹಲ್ಲೆಲೂಯಾ. ಇವತ್ತು ನಾವು ದೇವರ ಮೇಲೆ, ಇವತ್ತು ನಮ್ಮ ಪ್ರಾರ್ಥನೆ ಜೀವಿತ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ದೇವರಾದ ಕರ್ತನು ನಮ್ಮೊಂದಿಗೆ ಇರುವಾಗ ನಾವು ನಮ್ಮ ಆಶೆ ಆಕಾಂಕ್ಷೆಗಳು, ನಮಗೆ ಏನೇನು ಬೇಕು ಅವೆಲ್ಲವನ್ನು ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ನಾವು ಹೇಗೆ ನಾವು ಪ್ರಾರ್ಥಿಸ್ತಿದ್ದೇವೆ? ನಂಬಿಕೆಯಿಂದ, ಇಲ್ಲ ನನ್ನೊಂದಿಗೆ ನನ್ನ ಕರ್ತನಿದ್ದಾನೆ, ನಾನು ಕರ್ತನಲ್ಲಿ ಪ್ರಾರ್ಥಿಸುವಾಗ ನನ್ನ ಕರ್ತನು ನನಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ಆ ನಂಬಿಕೆಯಿಂದ, ಆಗ ನನ್ನೊಂದಿಗೆ ನನ್ನ ಹೃದಯದಲ್ಲಿ ನನ್ನ ದೇವರಾದ ಕರ್ತನು ವಾಸ ಮಾಡ್ತಿದ್ದಾನೆ. ನಾನು ಮಾತನಾಡುವಂತ, ನಾನು ಪ್ರಾರ್ಥಿಸುವಂತ ಪ್ರಾರ್ಥನೆ ಆತನ ಸನ್ನಿಧಾನಕ್ಕೆ ಅದು ಮುಟ್ಟುತ್ತದೆ. ನನ್ನ ಪ್ರಾರ್ಥನೆಗೆ ದೇವರಾದ ಕರ್ತನು ಆನ್ಸರ್ ಕೊಡ್ತಿದ್ದಾನೆ ಎಂಬುದಾಗಿ ಆ ನಂಬಿಕೆ ಇದೆಯಾ? ಇವತ್ತು ಎಲ್ಲವೂ ಮನುಷ್ಯನಲ್ಲಿ ಒಂದು ಸ್ವಾರ್ಥತೆಯ ಪ್ರಾರ್ಥನೆಯಾಗಿದೆ. ಇಲ್ಲಿ ದೇವರಾದ ಕರ್ತನು ಎಷ್ಟು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾನೆ. ಇಸ್ರಾಯೇಲ್ಯರನ್ನು ತನ್ನ ಜನಾಂಗವನ್ನಾಗಿ, ಇಸ್ರಾಯೇಲ್ಯರು ಏನೆಲ್ಲ ಕೇಳಿಕೊಂಡರು ಎಲ್ಲವನ್ನು ಒದಗಿಸಿಕೊಟ್ಟಂತ ದೇವರು, ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಬಂದಂತ ಶತ್ರು ಸೈನ್ಯವನ್ನು ಸದೆಬಡಿದಂತ ದೇವರು, ಇಸ್ರಾಯೇಲ್ಯರ ಮಧ್ಯದಲ್ಲಿದ್ದರೂ ಜಯವನ್ನು ಕೊಟ್ಟ ದೇವರು, ಅಂತ ದೇವರನ್ನು ಇಸ್ರಾಯೇಲ್ಯರು ಯಾವ ರೀತಿ ಸನ್ಮಾನಿಸ್ತಿದ್ದಾರೆ ಎಂಬುದಾಗಿ ಹೃದಯ ನೊಂದುಕೊಂಡು ಇಲ್ಲಿ ದೇವರಾದ ಕರ್ತನು ಪ್ರವಾದಿಯಾದ ಯೆಶಾಯನ ಮೂಲಕ ತಿಳಿಯಪಡಿಸ್ತಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ನಾನು ನೀವು ದೇವರ ಆತ್ಮನಿಂದ ಹಾರಿಸಲ್ಪಟ್ಟಂತ ದೇವರ ಆತ್ಮನ ಜನಾಂಗವಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ನಾವು ಇವತ್ತು ಆ ತಂದೆಯನ್ನು ನಾವು ಹೇಗೆ ಸನ್ಮಾನಿಸ್ತಾ ಇದ್ದೇವೆ? ಬರೀ ಹೊರಗಿನ ತೋರಿಕೆಗೆ, ನಮ್ಮ ಅಗತ್ಯತೆಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವಾ? ಇಲ್ಲ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು, ನಮ್ಮನ್ನು ರಕ್ಷಣೆ ಹಾದಿಯಲ್ಲಿ ನಡೆಸಿದಂತ ಆ ಪರಲೋಕದ ತಂದೆಯಾದ ದೇವರನ್ನು ಘನಪಡಿಸ್ತಾ ಇದ್ದೀವಾ? ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತನಿಗೆ ಯಾವ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ? ನಮ್ಮ ಪ್ರಾರ್ಥನೆ ಇವತ್ತು ಯಾವ ರೀತಿಯಲ್ಲಿ ಇದೆ? ನಮಗೆ ಬೇಕಾದದ್ದನ್ನು ನಾವು ಕೇಳಿಕೊಂಡು ಅದನ್ನು ದೇವರು ದಯಪಾಲಿಸಿ ಕೊಟ್ಟ ನಂತರ, ಹಲ್ಲೆಲೂಯಾ, ಒಂದು ಗಳಿಗೆ ಓ ದೇವರು ನನಗೆ ಸಹಾಯ ಮಾಡಿದ, ಓ ದೇವರು ನನಗೆ ಕೊಟ್ಟ, ಆಯ್ತು, ಅಲ್ಲಿಗೆ ಮುಗೀತು. ನಂತರದು ಪ್ರಿಯ ದೇವ ಜನರೇ, ದೇವರು ನಿನ್ನ ಪ್ರಾರ್ಥನೆಗೆ ನಿನಗೆ ಉತ್ತರ ಕೊಡುವುದಾದರೆ ದೇವರು ನಿನ್ನಿಂದ ಕೂಡ ಅಪೇಕ್ಷೆ ಪಡ್ತಿದ್ದಾನೆ. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮನ್ನು ಕೂಡ ತನ್ನ ಸೇವೆಯಲ್ಲಿ ಆತನು ಕರೆದಿದ್ದಾನೆ. ಇದು ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇವತ್ತು ತುಟಿಯಿಂದ ಸನ್ಮಾನಿಸುವಂತ ಸ್ಥಿತಿಗತಿಯಲ್ಲಿ ಇದ್ದೀರಾ? ಇಲ್ಲ ನಿಮ್ಮ ಹೃದಯ ಪೂರ್ವಕವಾಗಿ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವವರಾಗಿದ್ದೀರಾ? ಇವತ್ತು ದೇವರಾದ ಕರ್ತನು ಇಸ್ರಾಯೇಲ್ಯರ ವಿಚಾರದಲ್ಲಿ ದುಃಖ ಪಡ್ತಿದ್ದಾನೆ. ಇವತ್ತು ನಿಮ್ಮ ವಿಷಯದಲ್ಲಿ ದೇವರಾದ ಕರ್ತನು ದುಃಖ ಪಡ್ತಿದ್ದಾನೆ. ಪ್ರಿಯರೇ, ಇವತ್ತು ದೇವರಾದ ಕರ್ತನಿಗೆ ನಾವು ಯಾವ ಸ್ಥಾನಮಾನವನ್ನು ನಾವು ಕೊಟ್ಟಿದ್ದೀವಿ? ಹಲ್ಲೆಲೂಯಾ.
ಇವತ್ತು ಲೋಕದಲ್ಲಿ ಎಲ್ಲದರಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಎಲ್ಲ ವಿಚಾರದಲ್ಲಿ ನಮಗೆಲ್ಲದಕ್ಕೆ ನಮಗೆ ಸಮಯ ಇದೆ. ಆದರೆ ದೇವರ ಸನ್ನಿಧಾನಕ್ಕೆ ಬರಲಿಕ್ಕೆ ನಮಗೆ ಸಮಯ ಇಲ್ಲ. ಈಗ ಎಷ್ಟೋ ಜನರ ಜೀವಿತದಲ್ಲಿ ಒಂದು ಮಲಗುವಾಗ ಒಂದು ಪ್ರಾರ್ಥನೆ, ಒಂದು ಕುಟುಂಬವಾಗಿ ಒಂದು ಕುಟುಂಬ ಪ್ರಾರ್ಥನೆ, ಇನ್ನು ಬೆಳಿಗ್ಗೆ ಏಳುವಾಗ ಒಂದು ಪ್ರಾರ್ಥನೆ, ನಂತರ ನಿನ್ನ ಜೀವಿತ ಏನು? ದೇವರು ಇಂಥ ಹೃದಯವನ್ನು ಬಯಸ್ತಿದ್ದಾನ? ಇಂಥ ಪ್ರಾರ್ಥನೆಯನ್ನು ಅದಕ್ಕೋಸ್ಕರವಾಗಿ ನಮ್ಮ ಸಮ್ಮುಖದಲ್ಲಿ ಆತನು ಇರುವಾತನಾಗಿದ್ದಾನ? ಪ್ರಿಯ ದೇವ ಜನರೇ, ಇವತ್ತು ನಾವು ದೇವರಿಗೆ ಎಷ್ಟು ನಾವು ಸಮಯವನ್ನು ನಾವು ಕೊಡ್ತಾ ಇದ್ದೀವಿ? ಹೇಗೆ ನಾವು ಹೃದಯ ಪೂರ್ವಕವಾಗಿ ನಾವು ಸನ್ಮಾನಿಸ್ತಿದ್ದೇವೆ? ಪ್ರಿಯ ದೇವ ಜನರೇ, ನಾವು ದಾವೀದನನ್ನು ನಾವು ತಗೊಳ್ಳುವುದಾದರೆ, ಈ ಶಾಯನ ಮಕ್ಕಳಲ್ಲಿ 8ನೇಯವನು, ಕೊನೆಯವನು ದಾವೀದನು. ಅವನು ಯಾರಿಗೂ ಬೇಡವಾಗಿದ್ದ. ಆದರೆ ಕಾಡಿನಲ್ಲಿ ಕೂಡ ಅವನು ಕುರಿ ಮೇಯಿಸ್ತ ಪರಲೋಕದ ತಂದೆಯಾದ ದೇವರ ಅನ್ಯೋನ್ಯತೆಯಲ್ಲಿ, ತನಗೆ ಕೊಟ್ಟಿರುವಂತಹ ಎಲ್ಲ ಸಮಯದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾದನು. ಇವತ್ತು ಆ ದೇವರ ಹೃದಯಕ್ಕೆ ಒಪ್ಪುವಂತ ಮಕ್ಕಳಾಗಿ ನಮಗೆ ಅವಕಾಶ ದೇವರು ಕೊಡ್ಲಿಲ್ವಾ? ದಾವೀದನಿಗೆ ಕೊಟ್ಟಂತ ಅದೇ ಅವಕಾಶವನ್ನು ಇವತ್ತು ದೇವರಾದ ಕರ್ತನು ನನಗೂ ನಿಮಗೂ ಕೊಟ್ಟಿದ್ದಾನೆ. ಇವತ್ತು ನಮ್ಮ ಹೃದಯವನ್ನು ದೇವರಿಗೆ ನಾವು ಒಪ್ಪಿಸಿ ಕೊಡ್ತಾ ಇದ್ದೀವ? ಫಸ್ಟ್ ಪ್ರಯಾರಿಟಿ ನಾವು ದೇವರಾದ ಕರ್ತನಿಗೆ ನಾವು ಕೊಡ್ತಾ ಇದ್ದೀವ? ಇವತ್ತು ದೇವರ ವಾಕ್ಯ ಇವತ್ತು ಏನ್ ಹೇಳ್ತದೆ? ಇವತ್ತು ದೇವರ ವಾಕ್ಯ ಇವತ್ತು ನಿನ್ನನ್ನು ಎಚ್ಚರಿಸಿದೆ, ನಿನ್ನ ಜೀವಿತವನ್ನು ಅದನ್ನು ತೋರಿಸಿಕೊಡ್ತಾ ಇದೆ. ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಆತನು ಮಾತನಾಡ್ತಿದ್ದಾನೆ. ಪ್ರಿಯರೇ, ಇವತ್ತಿಗೂ ಕೂಡ ಆತನು ನಾನು ನೀವು ಆತನಿಗೆ ಬೇಕಾಗಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ನನ್ನನ್ನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯ ದೇವಜನರೇ, ನಾವು ತುಟಿಯಿಂದ ಸನ್ಮಾನಿಸುವವರಾಗಿರಬಾರದು. ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ, ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಾವು ದೇವರನ್ನು ಸೇವಿಸಬೇಕಂತೆ. ಅದಕ್ಕೆ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಸಂಧಿಗೆ ಹೇಳ್ತಿದ್ದಾನೆ, ಹೀಗಿರುವುದರಿಂದ ಪ್ರಿಯರೇ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಹಲ್ಲೆಲೂಯಾ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ಜ್ಞಾನಿಗಳ ಜ್ಞಾನವು ಅಳಿಯುವುದು ಎಂಬುದಾಗಿ, ವಿವೇಕಿಗಳ ವಿವೇಕವು ಅಡಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ತನ್ನ ಆತ್ಮನ ಮೂಲಕವಾಗಿ ಇವತ್ತು ನಡೆಸಲ್ಪಟ್ಟಂತ ಸಂಗತಿಯನ್ನು ನಾವು ಏನ್ ಮಾಡ್ತೇವೆ? ನಮ್ಮ ತೋಳ್ಬಲದ ಮೇಲೆ ನಾವು ಹಾತುಕೊಳ್ತೇವೆ. ನಾನು ಅಂಥದನ್ನು ಮಾಡಿದೆ, ನಾನು ಇಂಥದನ್ನು ನಾನು ಮಾಡಿದೆ. ಇವತ್ತು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಾ ಇದ್ದೀವಿ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ನಾವು ತಗ್ಗಿಸಲ್ಪಡ್ತೇವ ದೇವರ ಮುಂದೆ, ಅಲ್ಲಿ ನಾವು ಹೆಚ್ಚಿಸಲ್ಪಡ್ತೇವೆ. ಎಲ್ಲಿ ನಾವು ಬಿದ್ದಿದ್ದೇವ ಅಲ್ಲಿ ಎದ್ದು ನಿಲ್ಲುವಂತೆ ದೇವರಾದ ಕರ್ತನ ನಡೆಸ್ತಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನ ಹೇಳ್ತಾನೆ, ಈ ಜನರು ಯಾರು? ಈ ಜನರು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಂತ, ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ಕ್ರಯಕ್ಕೆ ಕೊಂಡುಕೊಂಡಂತ ಆತನ ಮಕ್ಕಳಾದ ಇವತ್ತು ನಾನು ನೀವು ತುಟಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕ್ರೈಸ್ತರ ಒಂದು ಪದ್ಧತಿ ಇದೆ. ಏನಿದೆ? ಬೆಳಿಗ್ಗೆ ಪ್ರಾರ್ಥನೆ ಒಂದು ಗಳಿಗೆ, ಸಂಜೆ ಕುಟುಂಬವಾಗಿ, ನೀನು ವೈಯಕ್ತಿಕವಾಗಿ ಯಾವಾಗ ಸಮಯ ಕೊಡ್ತೀವಿ? ಪ್ರಿಯ ದೇವ ಜನರೇ, ದೇವರ ಆತ್ಮನ ನಿನ್ನೊಂದಿಗೆ ಮಾತನಾಡಬೇಕಾದರೆ, ದಾವೀದನು ದೇವರಿಗೆ ಒಪ್ಪುವ ಮನುಷ್ಯನಾಗಿರುವುದಾದರೆ, ಇವತ್ತು ಅದೇ ದಾವೀದನ ಹೃದಯವನ್ನು
ಒಪ್ಪಿದಂತ ದೇವರು ಇವತ್ತು ನನ್ನ ನಿನ್ನ ಹೃದಯವನ್ನು ಒಪ್ಪುದಿಲ್ವಾ? ಆ ಅವಕಾಶವನ್ನು ನನಗೆ ನಿಮಗೆ ಕೊಡ್ಲಿಲ್ವಾ? ಕೊಟ್ಟಿದ್ದಾನೆ. ಇವತ್ತು ನಾವು ಹೇಗೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ? ದೇವರ ಮಹಿಮೆಗೋಸ್ಕರವಾಗಿ ದೇವರನ್ನು ಯಾವ ರೀತಿಗೆ ನಾವು ಮಹಿಮೆ ಪಡಿಸ್ತಾ ಇದ್ದೀವಿ? ಇವತ್ತು ದೇವರಾದ ಕರ್ತನು ನನ್ನ ನಿನ್ನ ಹೃದಯವನ್ನು ನೋಡ್ತಿದ್ದಾನೆ. ಅಂದು ಇಸ್ರಾಯೇಲಿನ ವಿಷಯದಲ್ಲಿ ಪ್ರವಾದಿಯಾದ ಯೆಶಾಯನ ಮೂಲಕ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಇವತ್ತು ದೇವರಾದ ಕರ್ತನು ಇವತ್ತು ನನ್ನ ನಿಮ್ಮ ವಿಷಯದಲ್ಲಿ ಕೂಡ ಮಾತನಾಡ್ತಿದ್ದಾನೆ. ಪ್ರಿಯರೇ, ನಾನು ನೀವು ಯಾವ ಸ್ಥಿತಿಗತಿಯಲ್ಲಿದ್ದೀವಿ? ಇವತ್ತು ನಾವೆಲ್ಲ ಏನಾಗಿದೆ ಎಂಬುದಾಗಿ ಸ್ವಾರ್ಥತೆಯಿಂದ ತುಂಬಿಕೊಂಡಿದ್ದೇವೆ. ಓ, ನಾನೊಂದು ಒಳ್ಳೆಯದಾದ್ರೆ ಸಾಕು, ನನಗೆ ಇಂಥ ಕೆಲಸ ಸಿಕ್ಕಿದ್ರೆ ಸಾಕು, ನನಗೆ ಅಂತ ವೆಹಿಕಲ್ ಸಿಕ್ಕಿದ್ರೆ ಸಾಕು, ನಾನು ಮಾತ್ರ ಏನಾಗಿರ್ಬೇಕು? ಜನರ ಮುಂದೆ ನಾನು ಹೈಲೈಟ್ ಆಗಿರಬೇಕು. ಪ್ರಿಯ ದೇವ ಜನರೇ, ಒಂದು ತಿಳ್ಕೊಳ್ಳಿ, ಇವತ್ತು ಜನರ ಮುಂದೆ ನೀನು ಹೈಲೈಟ್ ಆಗಿರ್ಬೋದು, ನಾಳೆ ಜನ ನಿನ್ನನ್ನು ಹುಡುಕಿದ್ರು ಕೂಡ ಸಿಗದಂತ ಪರಿಸ್ಥಿತಿ ಬರ್ತದೆ. ದೇವರ ಮುಂದೆ ನಾವು ಹೈಲೈಟ್ ಆಗಿ, ದೇವರಾದ ಕರ್ತನು ನಮ್ಮನ್ನು ಹೈಲೈಟ್ ಮಾಡಬೇಕು. ಯಾಕಂದ್ರೆ ದಾವೀದನನ್ನು, ಕುರಿ ಮೇಯಿಸುವವನನ್ನು, ಯಾರಿಗೂ ಗಣನೆಗೆ ಬಾರದಂತವನನ್ನು, ಅವನ ಹೆಸರು ದಾವೀದ ಎಂಬುದಾಗಿ ಹೆಸರೇ ಗೊತ್ತಿಲ್ಲದಂತ ಆ ಹೆಸರನ್ನು ದೇವರಾದ ಕರ್ತನು ಏನ್ ಮಾಡಿದ? ಘನಪಡಿಸಿದ, ಅರಸು ಸ್ಥಾನದಲ್ಲಿ ನಿಲ್ಲಿಸಿದ, ಅರಸನಾಗಿ ನೇಮಿಸಿದ ಕುರಿ ಮೇಯಿಸುವವನನ್ನು. ಇವತ್ತು ದೇವರು ನಿನ್ನ ಹೊರಗಿನ ತೋರಿಕೆನಲ್ಲ, ನಿನ್ನ ನನ್ನ ಹೃದಯವನ್ನು ತೋರಿಕೆ ನೋಡಿ ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರಾರ್ಥನೆ ಯಾವ ತರ ಇದೆ? ತುಟಿಗಳೆಂಬ ಕದದ ಮೂಲಕವಾಗಿ ಸನ್ಮಾನಿಸುವಂತದ ಅಲ್ಲ, ಹೃದಯಪೂರ್ವಕವಾಗಿ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತದ? ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂತ ಅವಕಾಶ, ದೇವರು ಕೊಟ್ಟಿರುವಂತ ಆಯುಷ್ಕಾಲ ಒಂದು ತಿಳ್ಕೊಳ್ಳಿ ಪ್ರಿಯರೇ. ಇವತ್ತು ನಿಮಗೆ ವಾಕ್ಯ ಕೇಳಲಿಕ್ಕೆ ಕೂಡ ಇನ್ನು ಅನೇಕರಿಗೆ ಇಷ್ಟು ಒಳ್ಳೆ ದೇವರ ವಾಕ್ಯ ಅವರ ಮನೆ ಬಾಗಿಲಿಗೆ ಬಂದಾಗಿ ಕೂಡ ಅದನ್ನು ಕೇಳಲಿಕ್ಕೆ ಕೂಡ ಸಮಯ ಇಲ್ಲ. ಪ್ರಿಯ ದೇವ ಜನರೇ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಕೈ ಜೋಡಿಸಿ ದೇವರಿಗೆ ಸಮಯ ಕೊಡಿರಿ. ಈ ವಾಕ್ಯವನ್ನು ಕೇಳಲಿಕ್ಕೆ ನೀವು ಸಮಯ ಕೊಡಿ. ಯಾಕಂದ್ರೆ ಇದಕ್ಕಿಂತ ಅಮೂಲ್ಯವಾದದ್ದು ಈ ಲೋಕದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದಿಲ್ಲ. ನಿಮ್ಮನ್ನು ಎಲ್ಲ ಕೇಡು ಗಂಡಾಂತದಿಂದ ತಪ್ಪಿಸಿ ಕಾಪಾಡುವಂಥದ್ದು ದೇವರ ವಾಕ್ಯ. ನಿಮ್ಮ ಕಷ್ಟದಿಂದ ಬಿಡಿಸುವಂಥದ್ದು ದೇವರ ವಾಕ್ಯ. ನಿಮಗೆ ಆರೋಗ್ಯವನ್ನು ಕೊಡುವಂಥದ್ದು ದೇವರ ವಾಕ್ಯ. ಎಲ್ಲ ಜನರ ಮಧ್ಯದಲ್ಲಿ ನೀವು ಎಲ್ಲಿ ಬಿದ್ದಿದ್ದೀರ ನಿಮ್ಮನ್ನು ಎತ್ತಿ ನಿಲ್ಲಿಸುವಂಥದ್ದು, ಎಲ್ಲರ ಮಧ್ಯದಲ್ಲಿ ಸ್ಥಾಪಿಸುವಂಥದ್ದು ದೇವರ ವಾಕ್ಯ. ಪ್ರಿಯರೇ, ವಾಕ್ಯವೆಂಬ ಆತನು ಈಗಲೂ ನಿಮ್ಮನ್ನು ನೋಡ್ತಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೊಗಳುವಂತ ವಾಕ್ಯಗಳು ಬಂದರೆ ಜನರಿಗೆ ಖುಷಿ, ಎಚ್ಚರಿಸುವಂತ ವಾಕ್ಯ ಅಷ್ಟು ಕಹಿ ಆಗ್ತದೆ. ಆದರೆ ಪ್ರಿಯರೇ, ನೀವು ದೇವರಿಗೆ ವಿಧೇಯರಾಗಿ ನಿಮ್ಮ ಹೃದಯದೊಳಗಿನಿಂದ ದೇವರಾದ ಕರ್ತನನ್ನು ಹೀಗಿರುವುದರಿಂದ ಪ್ರಿಯರೇ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆ. ಯಾಕಂದ್ರೆ ದೇವರ ಆತ್ಮನಿಂದ ಕರೆಯಲ್ಪಟ್ಟಿದ್ದೀರಿ, ಯೇಸು ಕ್ರಿಸ್ತನ ರಕ್ತದಿಂದ ನೀವು ಶುದ್ಧೀಕರಿಸಲ್ಪಟ್ಟಿದ್ದೀರಿ. ನಿಮ್ಮ ದೇಹಗಳನ್ನು ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ಶುದ್ಧೀಕರಿಸಿದ್ದಾನೆ. ಅದು ದೇವರಾದ ಕರ್ತನಿಗೆ ಪ್ರತ್ಯೇಕಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವಾಗ ಈ ಕುರಿಗಳನ್ನು ತರ್ತಾರೆ, ಅದು ದೇವರಿಗೆ ಮೀಸಲಾಗಿರುವಂಥದ್ದು, ಅದು ಬೇರೆ ಯಾವುದಕ್ಕಲ್ಲ, ದೇವರಿಗೆ ಯಜ್ಞ ಹೋಮ ಮಾಡಲಿಕ್ಕೆ ಬೇಕಾಗಿ. ಅದೇ ರೀತಿಯಾಗಿ ನಾನು ನೀವು ದೇವರ ಆತ್ಮನಿಗೆ ನೇಮಿಸಲ್ಪಟ್ಟಂತ ಕುರಿಗಳಾಗಿದ್ದೇವೆ. ದೇವರ ಆತ್ಮನಿಗೆ ನೇಮಿಸಲ್ಪಟ್ಟಿದ್ದೇವೆ ನಾವು. ಹಲ್ಲೆಲೂಯಾ. ಇದನ್ನು ಅರ್ಥ ಮಾಡಿಕೊಡಿ ಪ್ರಿಯ ದೇವ ಜನರೇ. ದೇವರ ವಾಕ್ಯ ನೀವು ಬೇಕೆಂಬುದಾಗಿ ಹೇಳಿದ್ರು ಕೂಡ ಇನ್ನೊಂದು ಕಾಲ ಬರ್ತದೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ಪ್ರಿಯ ದೇವ ಜನರೇ, ಈಗಾಗಲೇ ನೀವು ಲೋಕದಲ್ಲಿ ನೋಡ್ತಿದ್ದೀರಿ, ಲೋಕದಲ್ಲಿ ಎಂಥ ದುಷ್ಟತನಗಳು ನಡೀತಾ ಇದೆ. ಅನೇಕ ನಿಮ್ಮ ಕಣ್ಣ ಮುಂದೆ ದುಷ್ಟ ಕಾರ್ಯಗಳು ನಡೀತಾ ಇದೆ. ಎಚ್ಚೆತ್ತುಕೊಳ್ಳಿ ಪ್ರಿಯರೇ. ನಿಮ್ಮ ಸ್ಥಳದಲ್ಲಿರುವಂತಹ ಜನರನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿರಿ.
ಹೃದಯ ಪೂರ್ವಕವಾಗಿ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿಕೊಡಿ. ನಶಿಸಿ ಅಳಿದು ಹೋಗುವಂತ ಆತ್ಮಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಇಲ್ಲಿ ನಿಮ್ಮನಿಗೆ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ನಿಮ್ಮ ಸ್ವಾರ್ಥತೆಗೋಸ್ಕರ ದೇವರಲ್ಲಿ ಕೇಳಿಕೊಳ್ಬೇಡಿ. ನಶಿಸಿ ಅಳಿದು ಹೋಗುವಂತ ಆತ್ಮಗಳಿಗೋಸ್ಕರವಾಗಿ ಆತ್ಮದಾಹದಿಂದ ದೇವರ ಆತ್ಮನಲ್ಲಿ ಕೇಳಿಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಮನುಷ್ಯನು ಎಲ್ಲದಲ್ಲಿ ಸ್ವಾರ್ಥಪರನಾಗಿದ್ದಾನೆ. ಈ ಸ್ವಾರ್ಥ ದೇವರ ಕಡೆಗೆ ನಡೆಸಲ್ಪಡುವುದಿಲ್ಲ. ಓ ನನಗೆ ಅದು ಕೇಳಿಕೊಂಡೆ, ಅದು ನನಗೆ ಸಿಕ್ಕಿತು, ಓ ನನಗೆ ಸಾಕು, ಅವನ ವಿಷಯ ನನಗೆ ಬೇಡ. ಅವನಲ್ಲಿ ದೇವರಾದ ಕರ್ತನಲ್ಲಿ ಮೊರೆ ಇಡ್ತಿದ್ದಾನೆ. ಅವನ ಆತ್ಮ ನಷ್ಟಪಟ್ಟು ಹೋಗ್ತಿದೆ, ಅದಕ್ಕೆ ಯಾರು ಜವಾಬ್ದಾರರು? ಪ್ರಿಯ ದೇವ ಜನರೇ, ದೇವರು ಇವತ್ತು ನಿಮ್ಮನ್ನು ಕೂಡ ನೋಡಿ ಕರೀತಾ ಹೇಳ್ತಿದ್ದಾನೆ, ಮಗನೇ ಮಗಳೇ, ನಿನ್ನನ್ನು ನಾನು ಕರೆತಿದ್ದೇನೆ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ, ನಿನ್ನ ವೈರಿಯನ್ನು ನೀನು ಪ್ರೀತಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಇವತ್ತಿನ ದಿನದಲ್ಲಿ ತಂದೆ ಮಗನಿಗೆ, ತಾಯಿ ಮಗಳಿಗೆ ಬದ್ಧ ವೈರಿಗಳಾಗಿ ಹೋಗಿದ್ದಾರೆ. ಇವತ್ತು ತಾಯಿ ಮಗಳನ್ನು ಕೊಲ್ಲುವುದಕ್ಕೆ ಹಿಂಜರಿತಾ ಇಲ್ಲ, ಮಗಳು ತಾಯಿಯನ್ನು ಕೊಲ್ಲುವುದಕ್ಕೆ ಹಿಂಜರಿತಾ ಇಲ್ಲ, ಮಗನು ತಂದೆಯನ್ನು ಕೊಲ್ಲುವುದಕ್ಕೆ ಹಿಂಜರಿತಾ ಇಲ್ಲ. ಸೈತಾನನು ಇವತ್ತು ಲೋಕವನ್ನು ಆಳ್ತಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ರಕ್ಷಣೆಯನ್ನು ಕೊನೆವರೆಗೂ ನಿಮ್ಮ ಜ್ಞಾನ, ನಿಮ್ಮ ವಿವೇಕತನದಲ್ಲಿ ಹೋಗಬೇಡಿ. ದೇವರ ಆತ್ಮನ ಜ್ಞಾನ, ದೇವರು ಇನ್ನೂ ಕೂಡ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಇದೆ. ಇನ್ನೂ ಕೂಡ ದೇವರಾದ ಕರ್ತನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯಾಕೆ? ನೀವು ದೇವರ ಆತ್ಮನಿಗೆ ಬೇಕು. ಪ್ರಿಯರೇ, ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯಕ್ಕೆ ಅಲಗು ನಟ್ಟಂತಾಗಿರ್ಬೇಕು. ನಿಮ್ಮ ಬಿದ್ದಂತ ಸ್ಥಿತಿಯಲ್ಲಿ ದೇವರ ವಾಕ್ಯ ನಿಮ್ಮನ್ನು ಎಬ್ಬಿಸುವಂತದ್ದಾಗಿರ್ಬೇಕು. ನೀವು ನೊಂದೊಂದು ಹೋದಂತ ಈ ಸ್ಥಿತಿಗತಿಯಲ್ಲಿ ನಿಮಗೆ ಸಂತೈಸುವಂತದ್ದಾಗಿರ್ಬೇಕು ದೇವರ ವಾಕ್ಯ. ಬರೀ ಬೈಬಲಲ್ಲಿ ವಾಕ್ಯ ಅಲ್ಲ, ನಿನ್ನ ಹೃದಯ ಎಂಬ ಹಲಗೆಯಲ್ಲಿ ಅದನ್ನು ಯಾವಾಗಲೂ ನೀವು ಬರೆದಿಡಿ. ದೇವರ ವಾಕ್ಯ, ಈ ಅವಕಾಶ ದೇವರು ಇವತ್ತು ನಿಮ್ಮ ಬಳಿಗೆ ಆತನು ತನ್ನ ವಾಕ್ಯದ ಮೂಲಕ ನಿಮ್ಮ ಬಳಿಗೆ ಬರ್ತಿದ್ದಾನೆ. ಪ್ರಿಯರೇ, ಗ್ರ್ಯಾಂಡ್ ವೆಲ್ಕಮ್ ಮಾಡಿ, ಆತನನ್ನು ಗ್ರ್ಯಾಂಡ್ ವೆಲ್ಕಮ್ ಮಾಡಿ. ಪ್ರಿಯ ದೇವ ಜನರೇ, ಉದಾಸೀನ ಮಾಡಬೇಡಿ. ಇದೊಂದು ದೇವರು ಏನು ಇದರ ಮೆಸೇಜ್, ಇದು ಸಿಂಪಲ್ ಆಗಿ, ಓಕೆ, ಇದು ಸಿಂಪಲ್ ಆಗಿರ್ಬೋದು. ಈ ವಾಕ್ಯ ಅದ್ಭುತವಾಗಿದೆ, ಈ ವಾಕ್ಯ ನನ್ನ ಜೀವಿತವನ್ನು ಕಟ್ಟುವಂಥದ್ದಾಗಿದೆ, ಈ ವಾಕ್ಯ ನನ್ನ ಜೀವಿತವನ್ನು ರೂಪಿಸುವಂಥದ್ದಾಗಿದೆ, ಈ ವಾಕ್ಯ ನನಗೆ ಬೇಕು ಎಂಬುದಾಗಿ ನೀವು ಹೇಳುವುದಾದರೆ, ಈ ದಿನ ಈ ಕ್ಷಣದಿಂದ ನಿಮ್ಮ ಜೀವಿತವನ್ನೇ ಈ ವಾಕ್ಯ ನಿಮ್ಮನ್ನು ಬದಲಾಯಿಸ್ತದೆ. ವಾಕ್ಯವೆಂಬಾತನು ನಿಮ್ಮನ್ನು ರೈಟ್ ಆದ ವೇಯಲ್ಲಿ ನಡೆಸುವನಾಗಿದ್ದಾನೆ. ಈ ವಾಕ್ಯವನ್ನು ನೀವು ಈ ದಿನದಿಂದ ಈ ಕ್ಷಣದಿಂದ ನೀವು ಸನ್ಮಾನಿಸುವುದಾದರೆ, ನೀವು ತುಟಿಯಿಂದ ಸನ್ಮಾನಿಸುವುದಿಲ್ಲ, ಹೃದಯದಲ್ಲಿ ನೀವು ಸನ್ಮಾನಿಸ್ತೀರಾ. ನಿಮ್ಮ ಜೀವಿತದಲ್ಲಿ ಅನೇಕರಿಗೆ ದೇವರ ಸತ್ಯ ಸುವಾರ್ತೆಯನ್ನು ನೀವು ಸಾರುವವರಾಗಿರ್ತೀರ. ನೀವು ಇರುವಂತ ಸ್ಥಳದಲ್ಲಿ ದೇವರು ನಿಮ್ಮನ್ನು ನೇಮಿಸಿರ್ತಾನೆ. ನೀವು ಬೆಳಕಾಗಿದ್ದೀರಿ, ಹೇಗೆ ಫಲವನ್ನು ನೀವು ಕೊಡ್ತಾ ಇದ್ದೀರಿ ಎಂಬುದಾಗಿ ದೇವರಾದ ಕರ್ತನು ನೋಡ್ತಾ ಇದ್ದಾನೆ. ನಿಮ್ಮಲ್ಲೇ ಫಲ ಇಲ್ಲದಿದ್ದರೆ ಇನ್ನೊಬ್ಬನ ಜೀವಿತದಲ್ಲಿ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತುಟಿಗಳ ಮೂಲಕ ಮಾತ್ರ ನೀವು ದೇವರನ್ನು ಸನ್ಮಾನಿಸುವುದಾದರೆ, ನಶಿಸಿ ಅಳಿದು ಹೋಗುವಂಥ ಆತ್ಮಗಳನ್ನು ಹೇಗೆ ದೇವರ ಬಳಿಗೆ ನಡೆಸಲಿಕ್ಕೆ ಸಾಧ್ಯ? ಪ್ರಿಯ ದೇವಜನರೇ, ನಿಮ್ಮ ವಿವೇಕ, ನಿಮ್ಮ ಜ್ಞಾನ ಅದು ಲೋಕದ ಹುಚ್ಚು ಮಾತಾಗಿದೆ. ಶಿಲುಬೆಯ ಮಾತಾದರೂ ಅದು ನನಗೂ ನಿಮಗೂ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ, ರಕ್ಷಣೆ ಹಾದಿಯಲ್ಲಿ ನಡೆಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನೀವು ಮುದ್ದಿಟ್ಟುಕೊಂಡು, ಇದು ಬೆಳ್ಳಿ ಬಂಗಾರಗಿಂತಲೂ ಅತಿ ಅಮೂಲ್ಯವಾಗಿದೆ, ಮುತ್ತು ರತ್ನಗಿಂತಲೂ ಅಮೂಲ್ಯವಾಗಿದೆ ಈ ವಾಕ್ಯ. ಎಷ್ಟು ಹಣ ಕೊಟ್ಟರು ಈ ವಾಕ್ಯ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಲೋಕದಲ್ಲಿ ಎಲ್ಲವೂ ನಿಮಗೆ ಸಿಗ್ಬಹುದು ಹಣ ಕೊಟ್ಟರು, ಆದರೆ ದೇವರ ವಾಕ್ಯ ಹಣ ಕೊಟ್ಟು ನಿಮಗೆ ಕ್ರಯಕ್ಕೆ ಕೊಳ್ಳಿಕ್ಕಾಗಲ್ಲ. ವಾಕ್ಯವೆಂಬಾತನೇ ನಿಮ್ಮ ಬಳಿಗೆ ಬಂದು ನಿಮ್ಮ ಹೃದಯವನ್ನು ಟಚ್ ಮಾಡುವಾಗ ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ಈ ದಿನವೇ
ಈ ಕ್ಷಣವಿದೆ ಸುಪ್ರಸನ್ನತೆ ದಿನ. ಸುಪ್ರಸನ್ನತೆಯ ಕಾಲ ಈ ದಿನ, ಈ ಕ್ಷಣವಾಗಿದೆ. ದೇವರಾದ ಕರ್ತನು ನಿಮ್ಮನ್ನು ಎದುರು ನೋಡ್ತಿದ್ದಾನೆ, ನಿಮ್ಮ ಜೀವಿತವನ್ನು ನೋಡ್ತಿದ್ದಾನೆ, ನಿಮ್ಮನ್ನು ಆತನು ಕರೆದಂತ ಉದ್ದೇಶವನ್ನು ನೋಡ್ತಿದ್ದಾನೆ. ಆದರೆ ನೀವು ಯಾವುದನ್ನು ನೋಡ್ತಿದ್ದೀರಾ? ಲೋಕದಲ್ಲಿರುವಂಥದ್ದನ್ನು ಸಂಪಾದನೆ ಮಾಡಲಿಕ್ಕೆ ಹಾತೊರಿತಿದ್ದೀರಾ? ಅಲ್ಲ, ದೇವರ ಆತ್ಮನನ್ನು ಸಂಪಾದಿಸುವವರಾಗಿದ್ದೀರಾ? ನಿಮ್ಮನ್ನು ಈ ಪರೀಕ್ಷೆ ಮಾಡಿಕೊಳ್ಳಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.